ನಿಮ್ ಸಿಬ್ಬಂದಿ ಕರೀರಿ ಸರ್, ನಿಮ್ ಸಿಬ್ಬಂದಿ ಕರೀರಿ. ವೆಪನ್ ಎಲ್ಲ ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಬೆಂಗಳೂರಲ್ಲಿ ಲೋಕಾಯುಕ್ತ ಪೊಲೀಸರು ಭರ್ಜರಿ ಆಪರೇಷನ್ ಮಾಡಿದ್ದಾರೆ. ಈ ಆಪರೇಷನ್ಗೆ ಭ್ರಷ್ಟ ಪೊಲೀಸ್ ಅಧಿಕಾರಿಯೊಬ್ಬ ಬಲಿಯಾಗಿದ್ದಾರೆ. ಲಂಚ ತೆಗೆದುಕೊಳ್ತಾ ಇದ್ದಾಗಲೇ ಅಗ್ರಹಾರ ಪೊಲೀಸ್ ಸ್ಟೇಷನ್ನ ಗೋವಿಂದರಾಜುವನ್ನ ಲೋಕಾಯುಕ್ತ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಇಂತಹದೊಂದು ಘಟನೆ ನಡೆಯುತ್ತೆ ಅನ್ನೋದರ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿರದ ಇನ್ಸ್ಪೆಕ್ಟರ್ ಗೋವಿಂದರಾಜು ಹುಚ್ಚರ ರೀತಿ ಕಿರ್ಚಾಡಿದ್ದಾರೆ. ಯಾವುದೋ ಒಂದು ಸಿನಿಮಾದಲ್ಲಿ ಹೀರೋ ಅಥವಾ ವಿಲನ್ಗಳನ್ನ 4-5 ಮಂದಿ ಬಂದು ಹಿಡ್ಕೊಂಡಾಗ ಕಿರ್ಚಾಡ್ಕೊಂಡು ಬಿಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರಲ್ಲ, ಆ ರೀತಿ ಈ ಇನ್ಸ್ಪೆಕ್ಟರ್ ಗೋವಿಂದರಾಜು ಹೈ ಡ್ರಾಮಾ ಕ್ರಿಯೇಟ್ ಮಾಡಿದ್ದಾರೆ. ಹಾಗಾದ್ರೆ ಏನಿದು ಘಟನೆ, ಏನಿದು ಭ್ರಷ್ಟಾಚಾರ? ಗೋವಿಂದರಾಜು ಇಲ್ಲಿ ಸಿಕ್ಕಾಕೊಂಡಿದ್ದು ಹೇಗೆ? ಲೋಕಾಯುಕ್ತರಿಗೆ ಈ ಭ್ರಷ್ಟಾಚಾರದ ಮಾಹಿತಿ ಕೊಟ್ಟಿದ್ಯಾರು? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಬೆಂಗಳೂರಿನಲ್ಲಿ ಲೋಕಾಯುಕ್ತ ಪೊಲೀಸರು ಭರ್ಜರಿ ಆಪರೇಷನ್ ಮಾಡಿದ್ದಾರೆ. ಲಂಚ ತೆಗೆದುಕೊಳ್ತಾ ಇದ್ದಾಗ ಕೆಪಿ ಅಗ್ರಹಾರ ಪೊಲೀಸ್ ಸ್ಟೇಷನ್ನಿನ ಇನ್ಸ್ಪೆಕ್ಟರ್ ಗೋವಿಂದರಾಜುವನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಸಿಎಂಇ ಪೊಲೀಸರು ಕಳ್ಳನನ್ನ ಹಿಡಿಯೋದಕ್ಕೆ ಹೋಗ್ತಾರಲ್ಲ, ಅದೇ ರೀತಿ ಇವರನ್ನ ಹಿಡ್ಕೊಂಡು ಲೋಕಾಯುಕ್ತ ಪೊಲೀಸರು ನೆಲಕ್ಕೆ ಕೆಡವಿದ್ದಾರೆ. ಚಾಮರಾಜಪೇಟೆಯ CAR ಗ್ರೌಂಡ್ನಲ್ಲಿ ಈ ಟ್ರ್ಯಾಪ್ ನಡೆದಿದೆ. ಈ ಹೊತ್ತಲ್ಲಿ ಲೋಕಾಯುಕ್ತ ಪೊಲೀಸರ ವಿರುದ್ಧ ಕೂಗಾಡಿದ ಇನ್ಸ್ಪೆಕ್ಟರು ಭಾರಿ ರಂಪಾಟ ಮಾಡಿದ್ದಾರೆ. ಈ ವಿಡಿಯೋ ಬಿಡಿ, ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಬರಿ ಓಡಾಡ್ತಾ ಇದೆ. ಶೇರ್ ಮಾಡಿರೋರಲ್ಲಿ ಹೆಚ್ಚಿನವರು ಈ ಇನ್ಸ್ಪೆಕ್ಟರ್ ದೌರ್ಜನ್ಯದಿಂದ ನೊಂದವರೇ ಇರ್ತಾರೆ. ಅಂಥವರು ಈ ಸಂದರ್ಭದಲ್ಲಿ ಹಬ್ಬ ಮಾಡಿಬಿಡ್ತಾರೆ. ಈಗ ಅಸಲಿ ವಿಚಾರಕ್ಕೆ ಬರೋಣ. ಆಕ್ಚುಲಿ ದುಡ್ಡು ಹೂಡಿಕೆಗೆ ಸಂಬಂಧಪಟ್ಟ ಕೇಸ್ ಇದು. ಧನರಾಜ್ ಅನ್ನೋ ವ್ಯಕ್ತಿ KP ಅಗ್ರಹಾರ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ. ಅದು ಏನಂತಂದ್ರೆ, ದುಡ್ಡು ಇನ್ವೆಸ್ಟ್ ಮಾಡಿದ್ರೆ ಲಾಭ ಸಿಕ್ಕುತ್ತೆ ಅಂತ ಸೂರಜು, ಸುಜನ್ ಮತ್ತು ಶ್ರೀನಿವಾಸ್ ಅನ್ನೋ ವ್ಯಕ್ತಿಗಳು ಧನರಾಜ್ನಿಂದ 19 ಲಕ್ಷ ರೂಪಾಯಿಯನ್ನ ಪೀಕಿರ್ತಾರೆ. ಇದು ಮೋಸ ಅಂತ ಗೊತ್ತಾದ ಮೇಲೆ ಈ ಧನರಾಜು ತಾವು ಕೊಟ್ಟಿದ್ದ 19 ಲಕ್ಷ ರೂಪಾಯಿಯನ್ನ ವಾಪಸ್ ಕೇಳಿರ್ತಾರೆ. ಆಗ ದುಡ್ಡಿಸ್ಕೊಂಡಿದ್ದ ಈ 3 ಆರೋಪಿಗಳು ಧನರಾಜ್ಗೆ ಧಮಕಿ ಹಾಕಿರ್ತಾರೆ. ಈ ಸಂಬಂಧ ಜನವರಿ 22ನೇ ತಾರೀಕು KP ಅಗ್ರಹಾರ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ದಾಖಲಾಗಿರುತ್ತೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳಾದ ಸೂರಜ್ ಮತ್ತು ಸುಜನ್ ಮನೆಗೆ ಇನ್ಸ್ಪೆಕ್ಟರ್ ಗೋವಿಂದರಾಜು ನೇತೃತ್ವದ ಒಂದು ಟೀಮು ಹೋಗಿರುತ್ತೆ. ಈ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಆರೋಪಿಗಳ ನಡುವೆ ಗಲಾಟೆ ನಡೆದಿರುತ್ತೆ. ಇದೆಲ್ಲ ಆದ್ಮೇಲೆ ಈ ಕೇಸನ್ನ ಪೊಲೀಸ್ ಸ್ಟೇಷನ್ನಲ್ಲೇ ಡೀಲ್ ಮಾಡೋಣ ಅಂತ ಇನ್ಸ್ಪೆಕ್ಟರ್ ಗೋವಿಂದರಾಜು ಡಿಸೈಡ್ ಮಾಡ್ತಾರೆ. ಆದರೆ ಈ ಮೊದಲು ಬಡ್ಸ್ ಕಾಯ್ದೆ ಅಡಿಯಲ್ಲಿ 3 ವಿರುದ್ಧ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರುತ್ತಲ್ಲ, ಆ ಕೇಸ್ನಲ್ಲಿ ಖುಲಾಸೆ ಮಾಡೋದಕ್ಕೆ ಮತ್ತು ಅರೆಸ್ಟ್ ಮಾಡದೇ ಇರೋದಕ್ಕೆ ಈ ಇನ್ಸ್ಪೆಕ್ಟರ್ ಗೋವಿಂದರಾಜು 5 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿರ್ತಾರೆ. ನನ್ನ ಅನುಭವದಲ್ಲಿ ನಾನು ನೋಡ್ದಂಗೆ ಹೇಳೋದಾದ್ರೆ, ಅಕ್ಯೂಸ್ಡ್ ಕಡೆಯಿಂದನೂ ಮತ್ತು ವಿಕ್ಟಿಮ್ಗಳ ಕಡೆಯಿಂದನೂ ದುಡ್ಡು ಪೀಕೋ ಕಲೆ ಕೆಲವು ಪೊಲೀಸರಿಗೆ ಚೆನ್ನಾಗಿ ಗೊತ್ತಿರ್ತದೆ. ಇಲ್ಲಿ ಇನ್ಸ್ಪೆಕ್ಟರ್ ಗೋವಿಂದರಾಜು ಅಕ್ಯೂಸ್ಡ್ಗಳನ್ನು ಅರೆಸ್ಟ್ ಮಾಡದೇ ಇರೋದಕ್ಕೆ ಮತ್ತು ಕೇಸ್ನಿಂದ ಬಿಡಿಸೋದಿಕ್ಕೆ 5 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿರ್ತಾರೆ. ಈ ನಡುವೆ ಏನಾಗುತ್ತಂದ್ರೆ, ಈ ಎಲ್ಲ ಡೀಲ್ಗಳು ಆಗ್ತಾ ಇದ್ದಂಗೆನೆ ಆರೋಪಿಗಳ ಕಡೆಯವರೇ, ಅಂದ್ರೆ ಆತನ ಹೆಸರು ಮೊಹಮ್ಮದ್ ಅಕ್ಬರ್ ಅಂತ, ಇವರು ಲೋಕಾಯುಕ್ತ SP ಶಿವಪ್ರಕಾಶ್ ದೇವರಾಜು ಅವರಿಗೆ ಇನ್ಸ್ಪೆಕ್ಟರ್ ಗೋವಿಂದರಾಜು ಅವರು ಈ ಕೇಸ್ನಲ್ಲಿ ಈ ರೀತಿ ದುಡ್ಡು ಕೇಳ್ತಾ ಇದ್ದಾರೆ ಅಂತ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಅಂದ್ರೆ ಇಲ್ಲಿ ಆರೋಪಿಗಳು ಏನೋ ಒಂದು ತಲೆ ಓಡಿಸ್ಬಿಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ದುಡ್ಡು ಕೇಳಿದಾಗ ಕೊಡೋದಿಕ್ಕೆ ಒಪ್ಕೊಂಡಿದ್ದಾರೆ. ಹಾಗೆ ಆ ಮೆಸೇಜ್ ಅನ್ನ ಲೋಕಾಯುಕ್ತರಿಗೂ ಇವರು ಪಾಸ್ ಮಾಡಿದ್ದಾರೆ. ಹೀಗಾಗಿ ಅಲರ್ಟ್ ಆದ ಲೋಕಾಯುಕ್ತ ಪೊಲೀಸರು ಶಿವಪ್ರಕಾಶ್ ದೇವರಾಜು ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ನನ್ನ ಟ್ರ್ಯಾಪ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾರೆ. ಒಂದು ವಿಚಾರ ಏನಂದ್ರೆ, ಈ ಹೈ ಡ್ರಾಮಾ ನಡೆಯೋಕ್ಕೂ ಮೊದಲೇ ಇನ್ಸ್ಪೆಕ್ಟರ್ ಗೋವಿಂದರಾಜು ಆಲ್ರೆಡಿ 1 ಲಕ್ಷ ರೂಪಾಯಿಯನ್ನ ಇಸ್ಕೊಂಡಿರ್ತಾರೆ. ಇನ್ನುಳಿದ 4 ಲಕ್ಷ ರೂಪಾಯಿ ಇಸ್ಕೊಳ್ಳೋದಕ್ಕೆ ಚಾಮರಾಜಪೇಟೆಯ CAR ಗ್ರೌಂಡ್ಗೆ ಬಂದಿರ್ತಾರೆ. ಇಲ್ಲಿ ಆರೋಪಿಗಳಿಂದ ದುಡ್ಡು ಇಸ್ಕೊಳ್ತಾ ಇದ್ದಂಗೆನೆ ಲೋಕಾಯುಕ್ತ ಪೊಲೀಸರು ಏಕಾಏಕಿ ರೈಡ್ ಮಾಡಿ ಇನ್ಸ್ಪೆಕ್ಟರ್ ಗೋವಿಂದರಾಜುವನ್ನ ಹಿಡಿದು ನೆಲಕ್ಕೆ ಕೆಡವಿದ್ದಾರೆ. ಸುತ್ತುವರಿದು ಕಳ್ಳನನ್ನ ಹಿಡಿಯೋ ರೀತಿ ಪೊಲೀಸ್ನನ್ನೇ ಹಿಡಿದಾಡಿದ್ದಾರೆ. ಲೋಕಾಯುಕ್ತ ಪೊಲೀಸರು ಹಿಡ್ಕೊಳ್ತಿದ್ದಂಗೆನೆ ಇನ್ಸ್ಪೆಕ್ಟರ್ ಗೋವಿಂದರಾಜು ಕಿರ್ಚಾಡೋಕ್ಕೆ ಹರ್ಚಾಡೋದಕ್ಕೆ ಶುರು ಮಾಡಿದ್ದಾರೆ. ನಾನು ನಿಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಿಲ್ಲ ಸರ್ ಅಂತ ಜೋರಾಗಿ ಕಿರುಚಾಡಿ ಹರ್ಚಾಡಿ ಎಲ್ಲ ಮಾಡಿ ಹೈ ಡ್ರಾಮಾ ಮಾಡಿದ್ದಾರೆ. ಆದರೆ ಲೋಕಾಯುಕ್ತ ಪೊಲೀಸರು ಇನ್ಸ್ಪೆಕ್ಟರ್ನನ್ನು ವಶಕ್ಕೆ ತೆಗೆದುಕೊಂಡು ತನಿಖೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಲೋಕಾಯುಕ್ತ SP ಶಿವಪ್ರಕಾಶ್ ದೇವರಾಜು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿ ನಾವು ಟ್ರ್ಯಾಪ್ ಮಾಡಿದ್ದೀವಿ.
KP ಅಗ್ರಹಾರ ಇನ್ಸ್ಪೆಕ್ಟರ್ ಗೋವಿಂದ ರಾಜು 5 ಲಕ್ಷ ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು. ಉಳಿದ 4 ಲಕ್ಷ ರೂಪಾಯಿ ಇಸ್ಕೊಳ್ಳುವಾಗ ಸಿಕ್ ಬಿದ್ದಿದ್ದಾರೆ. ಈ ಕೇಸ್ನಲ್ಲಿ ಇನ್ನೂ ಕೆಲವು ಅಧಿಕಾರಿಗಳು ಭಾಗಿಯಾಗಿರೋ ಸಾಧ್ಯತೆ ಇದೆ. ತನಿಖೆ ಮಾಡ್ತಾ ಇದ್ದೀವಿ ಅಂತ SP ಶಿವಪ್ರಕಾಶ್ ದೇವರಾಜು ಹೇಳಿದ್ದಾರೆ. ನಿನ್ನೆ 29 ದಿನ ನಾವು ಒಂದು ಟ್ರ್ಯಾಪ್ ಕೇಸನ್ನು ಮಾಡ್ತೀವಿ. 4/2026 ಅಂಡರ್ ಸೆಕ್ಷನ್ 7A ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 1988 ಅಮೆಂಡೆಡ್ ಇನ್ 2018. ಸೊ ಈ ಕೇಸಲ್ಲಿ ಕಂಪ್ಲೇಂಟೆಂಟ್ ಬಂದು ಮೊಹಮ್ಮದ್ ಅಕ್ಬರ್ ಅಂತ, AGO ಬಂದು ಗೋವಿಂದ ರಾಜು, ಇವರು ಇನ್ಸ್ಪೆಕ್ಟರ್ KP ಅಗ್ರಹಾರ ಪೊಲೀಸ್ ಸ್ಟೇಷನ್. ಸೊ ಇವರದ್ದು ಡಿಮ್ಯಾಂಡ್ ಟೋಟಲ್ 5 lakhs ಇತ್ತು. ಅದರಲ್ಲಿ 24 ತಾರೀಕು 1 lakh ತಗೊಂಡಿದ್ದಾರೆ. ಮತ್ತು ನಿನ್ನೆ ಡಿಮ್ಯಾಂಡ್ 4 lakhs ಇತ್ತು. ಸೊ ಈ 4 lakhs ಡಿಮ್ಯಾಂಡ್ ಆಕ್ಸೆಪ್ಟ್ ಮಾಡುವಾಗ ಲೋಕಾಯುಕ್ತ ಪೊಲೀಸ್ ತಂಡ ರೈಡ್ ಟ್ರ್ಯಾಪ್ ಮಾಡಿದ್ದೀವಿ. ಇದರಲ್ಲಿ ವರ್ಕ್ ಬಂದು 12/2026 ಅಂತ ಒಂದು KP ಅಗ್ರಹಾರ ಸ್ಟೇಷನಲ್ಲಿ ಒಂದು ಕೇಸ್ ದಾಖಲೆ ಆಗುತ್ತೆ. ಇದು ಬಡ್ಸ್ ಆಕ್ಟ್ ಒಳಗಡೆ ಕೇಸ್ ಆಗಿರುತ್ತೆ. ಆ ಕೇಸಲ್ಲಿ ಸಹಾಯ ಮಾಡೋಕ್ಕೋಸ್ಕರ ಅಂದರೆ ಈ ಕಂಪ್ಲೇನೆಂಟ್ ಯಾರು ಕಂಪ್ಲೇಂಟ್ ಇದ್ದಾರೆ ಅದರಲ್ಲಿ ಅಕ್ಯೂಸ್ ಇದ್ದಾರೆ. ಸೊ ಈ ಮೊಹಮ್ಮದ್ ಅಕ್ಬರ್ಗೆ ಹೆಲ್ಪ್ ಮಾಡುವ ಇದಕ್ಕೋಸ್ಕರ ಡಿಮ್ಯಾಂಡ್ ಮಾಡಿದ್ರು ಇನ್ಸ್ಪೆಕ್ಟರ್. ಸೊ ಈ ಪರಿಸ್ಥಿತಿಯಲ್ಲಿ ನಾವು ಟ್ರ್ಯಾಪ್ ಮಾಡಿದ್ವಿ. ಇನ್ನೊಂದು ಕಡೆ ಆರೋಪಿಗಳು ಈಗಾಗಲೇ ದುಡ್ಡನ್ನು ವಾಪಸ್ ಕೊಟ್ಟಿದ್ದೇವೆ, ಹಾಗೆ ಇದು ಸಿವಿಲ್ ಕೇಸ್ ಆಗಿದ್ರು ಬರ್ಡ್ಸ್ ಆಕ್ಟ್ ಹಾಕಿದ್ದಾರೆ ಅಂತ ಪೊಲೀಸರ ವಿರುದ್ಧ ಆರೋಪಿಗಳೇ ಅಸಮಾಧಾನ ಹೊರಗಾಕಿದ್ದಾರೆ. ಸದ್ಯ ಇನ್ಸ್ಪೆಕ್ಟರ್ ಗೋವಿಂದ ರಾಜು ಲೋಕಾಯುಕ್ತ ಪೊಲೀಸರ ಅತಿಥಿ ಆಗಿದ್ದಾರೆ. ಈ ಹೈಡ್ರಾಮಾ ವಿಡಿಯೋ ರೂಪದಲ್ಲಿ ವೈರಲ್ ಆಗ್ತಾ ಇದ್ದಂಗೆನೆ ಪೊಲೀಸ್ ಮೂಲಗಳಿಂದನೇ ಈ ಇನ್ಸ್ಪೆಕ್ಟರ್ ಗೋವಿಂದ ರಾಜು ಬಗ್ಗೆ ನನಗೆ ಒಂದಿಷ್ಟು ಮಾಹಿತಿ ಸಿಕ್ತು. ಆ ಪೊಲೀಸ್ ಮೂಲಗಳ ಮಾಹಿತಿ ಪ್ರಕಾರ ಈ ಇನ್ಸ್ಪೆಕ್ಟರ್ ಗೋವಿಂದ ರಾಜು ಇದ್ದಾರಲ್ಲ, ಇವರು ವಿಕ್ಟಿಮ್ ಮತ್ತು ಅಕ್ಯೂಸ್ಡ್ ಇಬ್ಬರು ಕಡೆಯಿಂದನೂ ದುಡ್ಡು ವಸೂಲಿ ಮಾಡೋ ಕಲೆ ಇವರಿಗೆ ಚೆನ್ನಾಗಿತ್ತಂತೆ. ಸುಮ್ಮನೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ತೊಂದರೆ ಕೊಟ್ಟು ವಸೂಲಿ ಮಾಡ್ತಾ ಇದ್ರಂತೆ. ನೋಡಿ, ಈ ಇನ್ಸ್ಪೆಕ್ಟರ್ಗೆ ಈಗ ಜಾಮೀನು ಸಿಗ್ಬೋದು, 6 ತಿಂಗಳಾದ್ಮೇಲೆ ಕೆಲಸ ಮರಳು ಸಿಗ್ಬೋದು. ಆದರೆ ಲೋಕಾಯುಕ್ತ ಕೇಸ್ ಆಗಿದ್ರಿಂದ ವಿಚಾರಣೆ ತುಂಬಾ ದಿನದ ತನಕ ನಡೀತದೆ. ಈ ನ್ಯಾಯಾಂಗ ವಿಚಾರಣೆಯಲ್ಲಿ ಈತ ಗೆಲ್ಲೋದು ನನಗಂತೂ ಡೌಟ್ ಇದೆ. ಒಂದ್ ವೇಳೆ ರಿಟೈರ್ಡ್ ಆದ್ರೂ ಈ ಎನ್ಕ್ವೈರಿಗೆ ಬ್ರೇಕ್ ಇರೋದಿಲ್ಲ. ಇಂತಹ ಟ್ರ್ಯಾಪ್ ಕೇಸ್ಗಳಲ್ಲಿ ಲೋಕಾಯುಕ್ತ ಪೊಲೀಸರು ತೀರಾ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿ ಬಲೆಗೆ ಹಾಕಿರ್ತಾರೆ. ಚಾರ್ಜ್ ಶೀಟ್ ಕೂಡ ಸರಿಯಾಗಿ ಹಾಕ್ತಾರೆ. ಲೋಕಾಯುಕ್ತ ಕೇಸ್ಗಳನ್ನು ಗೆಲ್ಲೋದು ಬಹುತೇಕ ಡೌಟ್ ಅಂತ ಹೇಳ್ತಾರೆ. ಸೋತವರು ತುಂಬಾ ಜನ ಇದ್ದಾರೆ. ಈಗ ಇನ್ಸ್ಪೆಕ್ಟರ್ ಗೋವಿಂದ ರಾಜು ಕೇಸ್ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಸೊ ಫ್ರೆಂಡ್ಸ್, ಇವತ್ತಿನ ಕ್ರೈಮ್ ಕಾರ್ನರ್ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.